ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಹುಷಾರಲ್ಲಿ ಇದ್ದೀರಿ ಅಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಸೊ ನಾವಿವತ್ತು ಬಂದಿದ್ದೇವೆ ವ್ಯಾನ್ಕೂವರ್ ಆರ್ಟ್ ಗ್ಯಾಲರಿಗೆ. ಯಾರ ಪ್ಲಾನ್ ಇದು? ನನ್ನದು. ಸೊ ನಾನು ಆ್ಯಕ್ಚುಲಿ ಆರ್ಟಿಸ್ಟಿಕ್ ಪರ್ಸನ್ ಅಲ್ಲ. ನಾನು ಸಹ ಆರ್ಟಿಸ್ಟಿಕ್ ಪರ್ಸನ್ ಅಲ್ಲ, ಬಟ್ ಸ್ವಲ್ಪ ಆರ್ಟ್ ಮಾಡ್ತೇನೆ. ನನ್ನ ಅಣ್ಣ ಎಲ್ಲ ಒಳ್ಳೆ ಬೆಸ್ಟ್ ಆರ್ಟಿಸ್ಟ್. ಸೊ ಹಾಗೆ ನಮಗೆಲ್ಲ ಸ್ವಲ್ಪ ಗೊತ್ತುಂಟು, ಸ್ವಲ್ಪ ಡ್ರಾಯಿಂಗ್ ಮಾಡಿ ಇಂಟ್ರೆಸ್ಟ್ ಉಂಟು. ಆರ್ಟಿಸ್ಟ್ ಅಲ್ಲ, ಇಂಟ್ರೆಸ್ಟ್ ಉಂಟು. ಸೊ ಅದಕ್ಕೆ ನಾನು ಇದು ವ್ಯಾನ್ಕೂವರಲ್ಲಿ ಪ್ಲೇಸಸ್ ನೋಡುವಾಗ ಇದು ಆರ್ಟ್ ಗ್ಯಾಲರಿ ಒಂದು ಒನ್ ಟೈಮ್ ವಿಸಿಟ್ ಅಂತೇಳಿ ಇತ್ತು ವ್ಯಾನ್ಕೂವರ್ಲಿ ಇದ್ದ ಮೇಲೆ. ಹಾಗೆ ನಾನು ಅಂದ್ಕೊಂಡ್ವಿ ಆರ್ಟ್ ಗ್ಯಾಲರಿ ಒಮ್ಮೆ ನೋಡುವ ಏನುಂಟಂತ. ಪೂಜೆಗೆ ಇಂಟ್ರೆಸ್ಟ್ ಇಲ್ಲ ಆಯಿತು, ಬಟ್ ನಾನು ಹೇಳ್ಕೊಂಡು ಬಂದಿದ್ದೇನೆ ಎಂತ ಉಂಟಂತ. ನಾವು ಒಳಗೆ ಹೋಗಿ ತೋರಿಸ್ತೇವೆ. ಇದೇ ನಮ್ಮ ಹಿಂದೆ ಉಂಟಲ್ಲ, ಇದೇ ಆ್ಯಕ್ಚುಲಿ. ಬಟ್ ವಿಡಿಯೋ ಮಾಡ್ತಾರೆ, ಇದು ನಾನು ತೋರಿಸ್ತೇನೆ ಹೇಗೆ ಉಂಟಂತ. ಬಟ್ ಇದು ಅದೇ ತುಂಬ ಹಳೆ ಬಿಲ್ಡಿಂಗ್ ಅಂತೆ. ನಾವು ಗೂಗಲಲ್ಲಿ ನೋಡಿದ್ವಿ, ತುಂಬ ಹಳೆ ಬಿಲ್ಡಿಂಗ್. 1930s ಅಲ್ಲಿ ಬೇರೆ ಕಡೆ ಇತ್ತು, ಬಟ್ ಆಮೇಲೆ ಇಲ್ಲಿ ಶಿಫ್ಟ್ ಮಾಡಿ. ಬಟ್ ಇದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ, ಬಟ್ ತುಂಬ ಹಳೆ ತಂದಿತ್ತು. ಆ್ಯಂಡ್ 1930s ಇಂದ ಇಲ್ಲಿ ಕಲೆಕ್ಷನ್ ಉಂಟಂತೆ, ಆರ್ಟ್ ಮತ್ತೆ ಬೇರೆ ಟೆಕ್ನಾಲಜಿ ರಿಲೇಟೆಡ್ 100 years ಸೆಂಚುರಿ ಆಗ್ತದೆ. ಸೊ ಅದಕ್ಕೆ ಮಸ್ಟ್ ವಿಸಿಟ್ ಅಂತ ಹೇಳಿತ್ತು ಆ್ಯಕ್ಚುಲಿ. ಸೊ ದಟ್ಸ್ ವೈ ಬಂದಿದ್ದೇವೆ. ಲಾಸ್ಟ್ ಸ್ಲಾಟ್ ಆ್ಯಕ್ಚುಲಿ ಕ್ಯೂ ಉಂಟಲ್ಲಿ ಆಲ್ರೆಡಿ ಉಂಟು. ಸೊ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಸೊ ನಾವು ಒಳಗೆ ಹೋಗುವ. ಈಗ ಒಳಗೆ ಹೋಗಿ ಎಂತೆಲ್ಲ ಉಂಟು ನೋಡುವ. ಮತ್ತೆ ಹೋಗಿ ಬಂದಾದ್ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗುಂಟು ಅಂತ ನಾವು ನಿಮ್ಗೆ ಹೇಳ್ತೇವೆ. ಲೆಟ್ಸ್ ಗೋ. ಸೊ ನಾವೀಗ ಒಂದು ಸೆಕ್ಷನಿಗೆ ಬಂದಿದ್ದೇವೆ. ನನಗೆ ಇಲ್ಲಿ ಎಲ್ಲ ಕಪ್ಪು ಕಾಣ್ತಾ ಉಂಟು. ಇದು ಆ್ಯಕ್ಚುಲಿ ನನ್ನ ಶಾಲೆಯ ಕಪ್ಪು ಬೋರ್ಡ್, ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತಾವಲ್ಲ, ಸೇಮ್ ಅದೇ. ಬಟ್ ಇದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತೆ, ನಂಗೆ ಗೊತ್ತಿಲ್ಲ. ಬನ್ನಿ ಮತ್ತೆ ಎಂತೆಲ್ಲ ಉಂಟು ನೋಡುವ. ಇಲ್ಲಿ ನೋಡಿ, ನನ್ನಿಂದ ಇರೋದು ಫ್ಯಾಷನ್ ಆರ್ಟ್ ಫಾರ್ ಫ್ಯಾಷನ್ ಪೀಪಲ್ ಲೈಕ್ ಹಿಮ್. ಬನ್ನಿ ಮುಂದೆ ಹೋಗುವ. ಇಲ್ಲಿ ಒಂದು ಫೌಂಟೇನ್ ಥರ ಉಂಟು, ಬಟ್ ಆ್ಯಕ್ಚುಯಲ್ ಫೌಂಟೇನ್ ಅಲ್ಲ. ಇದು ಸಹ ಒಂದು ಆರ್ಟ್ ಫಾರ್ಮ್. ಒಂಥರ ಈಜಿಪ್ಟ್ ಲೈಟ್ ವರ್ಷನ್ ಥರ ಕಾಣ್ತಾ ಉಂಟಂಗೆ. ಫುಲ್ ಬೆಳ್ಳ ಉಂಟು. ಮತ್ತು ನಮ್ಮನೇದು ಹಾಲಿದು ಬಾಟ್ಲಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದು ನಮ್ಮನೇದು ಹಾಲಿದ ಬಾಟ್ಲಿ ಅಲ್ಲ ಅಂತ ಹೇಳಿ. ನಮ್ಮನೆ ಹಾಲಿದ ಬಾಟ್ಲಿ ಅಲ್ಲ, ಅದು ಇಟ್ ಇಸ್ ಅ ಫಾರ್ಮ್ ಆಫ್ ಆರ್ಟ್. ಇವರಿಗೂ ನಾ ಹೇಳಿದಲ್ಲ, ಆರ್ಟಿಸ್ಟ್ ಎಲ್ಲ ಕ್ರೇಜಿ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವರಿಗೆ ನೋಡಿದ್ರಲ್ಲೆಲ್ಲ ಆರ್ಟ್ ಕಾಣ್ತಾ ಉಂಟು. ಅಂದರೆ ಒಂಥರ ಡಿಫ್ರೆಂಟ್ ಉಂಟು. ಸಟಲ್ ಉಂಟು, ಲೈಕ್ ಕಲರ್ಫುಲ್ ಇಲ್ಲ. ಇಟ್ಸ್ ಲೈಕ್ ಎಂತ ಅಂತ ಹೇಳುದು, ವೆರಿ ಪೇಲ್ ಆಗಿ ಒಂಥರ ಡಿಫ್ರೆಂಟ್ ಫಾರ್ಮ್ ಆಫ್ ಆರ್ಟ್. ಖಾಲಿ ಡ್ರಾಯಿಂಗ್ ಅಂತ ಹೇಳಿದ್ರೆ ಮಾತ್ರ ಆರ್ಟ್ ಅಲ್ಲ. ಇದು ನೋಡಿ, ನಮ್ಮನೆಗೆ ನಾವು ಬೇರೆ ಕಲರ್ ಪೇಂಟ್ ಕೊಡೋಕ್ಕಿಂತ ಮೊದಲು ಈ ಥರ ಬಿಳಿ ಪೇಂಟ್ ಎಲ್ಲ ಕೊಡ್ತಾರೆ. ಸೊ ಆ ಬಿಳಿ ಪೇಂಟನ್ನೇ ಇಲ್ಲಿ ಆರ್ಟ್ ಆಗಿ ಸುಣ್ಣ ಇಟ್ಟಿದ್ದಾರೆ. ದಟ್ಸ್ ಆಲ್ಸೋ ಫಾರ್ಮ್ ಆಫ್ ಆರ್ಟ್. ನನ್ನ ಗಂಡನಿಗೆ ಮೂನಿಗೆ ಹೋಗ್ಬೇಕು ಹೇಳಿ ಆಸೆ ಇತ್ತು. ಈಗ ತುಂಬ ಹತ್ತಿರದಿಂದ ಈಗ ಮೂನ್ ತೋರಿಸಿ ಕೊಟ್ಟಿದ್ದೇನೆ. ಹೇಗೆ ಅನಿಸ್ತಾ ಉಂಟು ನಿಮಗೆ? ಈಗ ಈ ರೂಮಲ್ಲಿ ಇರೋದೆಲ್ಲ ನೋಡಿದ್ರಲ್ಲ, ಒಂಥರ ನಮ್ಮನೆ ಗೋಡೆಗೆ ಸುಣ್ಣ ಬರೆದಾಗ ಉಂಟಲ್ಲ, ಇದ್ರಲ್ಲಿ ನಿಮಗೆ ಏನಾದರೂ ಆರ್ಟ್ ಫಾರ್ಮ್ ಅಥವಾ ಕ್ರಿಯೇಟಿವಿಟಿ ಏನಾದರೂ ಬರ್ತಾ ಉಂಟಾ? ಎಂತ ಅಲ್ಲ, ಆ್ಯಕ್ಚುಲಿ ಅದು ಅಂದರೆ ಆರ್ಟ್ ಅಂದರೆ ಲೈಕ್ ಹೇಗೆ ಹೇಳೋದು, ಅದನ್ನು ಗೋಡೆ ಅದು ಕೊಡ್ತಾರಲ್ಲ, ಅದು ಕಲರ್ ಕಾಂಬಿನೇಷನ್ ಆಗಿ ಅದು ಟೆಕ್ಸ್ಚರ್ ಉಂಟಲ್ಲ, ಅದು ಟೆಕ್ಸ್ಚರ್ ಹಾಗೆ ಈಕ್ವಲ್ ಆಗಿ ಟೆಕ್ಸ್ಚರ್ ನಾವೆಲ್ಲ ಮಾಡಿದರೆ ಬರೋದಿಲ್ಲ. ಸೊ ಅವರು ಅದನ್ನು ಹೇಗೆ ಮಾಡಿದರು? ನಾನು ಮತ್ತು ಧ್ಯಾನು ಕಾಂಪಿಟೇಷನ್ ಇಡ್ತೇವೆ ಇದು ಮಾಡಲಿಕ್ಕೆ. ನಾನು ಇದ್ರದ್ದು ಫೋಟೋ ತಗೊಂಡು ಹೋಗ್ತೇನೆ. ನನಗೆ ಮತ್ತು ಧ್ಯಾನಿಗೆ ಕಾಂಪಿಟೇಷನ್. ನಾನು ಇದಕ್ಕಿಂತ ಚಂದ ಮಾಡ್ತೇನೆ, ತೋರಿಸ್ತೇನೆ. ಮತ್ತು ಅದು ಅದರದ್ದು ಅಲ್ಲಿ ಎಂತ ಹಾಕಿದಾರಲ್ಲ, ಅದರ ಸೈಡಲ್ಲಿ ಅವ್ರು ಬರ್ದಿದ್ದಾರೆ ಅದು ಎಂಥ ಫಾರ್ಮ್ ಆಫ್ ಆರ್ಟ್ ಅಂತ. ನಾವಲ್ಲಿ ಈಗ ಫ್ಯಾಷನ್ ಆರ್ಟ್ ನೋಡಿದ್ದೇವಲ್ಲ, ಅದೇ ಥರ ಇಲ್ಲಿ ಬರ್ದಿದ್ದಾರೆ, ಅದರ ಡೀಟೇಲ್ಸ್ ಕೊಟ್ಟಿದ್ದಾರೆ.
Oil on canvas. Canvas oil art. ಆಯಿಲ್ ಆನ್ ಕ್ಯಾನ್ವಸ್. ಸೊ ಅದು ಟೆಕ್ಸ್ಚರ್ ಅಲ್ಲಿ ಸಹ ನೋಡಿ, ಅಲ್ಲಿ ಬಿಡಿದ ಅದು ತೋರಿಸ್ತಾರಲ್ಲ, ಅದು ಟೆಕ್ಸ್ಚರ್ ಅದು ಒಂದೊಂದು ಇಟ್ಟು ಮೇಲೆ 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 ಇಟ್ಟು ಮಾಡಿದ್ರು ಒಂದೊಂದು ಲೇಯರ್. ಹೌದು, ಅದು ನಾನು ಹೇಳಿದೆ ಈಜಿಪ್ಟ್ ಲೈಟ್ ಅಂತ ಹೇಳಿದೆ ನಾನು. ಅದು ಲೇಯರ್ ಇಟ್ಟು ಮಾಡಿದ್ದಾರೆ. ಅಲ್ಲ, ಇದಾದರೂ ಕ್ರಿಯೇಟಿವ್. ನಾನು ಲೈಕ್ ಹ್ಯಾಟ್ಸ್ ಆಫ್, ಇದು ಬೆಸ್ಟ್ ಕ್ರಿಯೇಟಿವ್. ಪ್ರಿಂಟಿಂಗ್ ಮಾಡ್ತಾರೆ ಅದೇ. ಹೌದು. ಸೊ ಇದಂತೂ ಲೈಕ್ ನೆಕ್ಸ್ಟ್ ಲೆವೆಲ್ ಉಂಟು. ಬಟ್ ಇದು ನನ್ನ ಆಫೀಸಲ್ಲಿ ನಾವು ಮೀಟಿಂಗ್ ರೂಮಲ್ಲಿ ಇರ್ತೇವಲ್ಲ, ಅದು ಥರ ಉಂಟಪ್ಪ. ನಂಗೆ ಗೊತ್ತಿಲ್ಲ, ನನಗೆ ಹೀಗೆ ಕಾಣುದಾ, ನಿಮ್ಗೆಲ್ಲರಿಗೆ ಕಾಣ್ತಾ ಉಂಟಾ? ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನೋಡಿ, ಐಸಲ್ಲಿ ಐಸಿನಲ್ಲಿ ಮುಳುಗಿರುವ ಚೇರ್ ಸಹ ಕಾಣ್ತಾ ಉಂಟು ನನಗೆ. ಅದ್ರ ಹೆಸರು ಎಂತಂದರೆ ಖಾಲಿ ಚೇರ. ಎಕ್ರಿಲಿಕ್ ಗೆಸೋ ಫೌಂಡ್ ಆಬ್ಜೆಕ್ಟ್ಸ್. ಬನ್ನಿ ಮುಂದೆ ಹೋಗುವ. ಮತ್ತು ಇಲ್ಲಿಗ ಹೋಗ್ತಾ ಇದ್ದಾಗೆ ಪ್ಲಾಂಟ್ ನಿಮಗೆ ಗೊತ್ತುಂಟಲ್ಲ, ಸೊ ಪ್ಲಾಂಟಿದು ಒಂದು ವರ್ಷನ್ ಉಂಟು ಇಲ್ಲಿ, ಆರ್ಟ್ ಫಾರ್ಮ್ ಆಫ್ ಪ್ಲಾಂಟ್. ಸೊ ಇದು ಆ್ಯಕ್ಚುಲಿ ಈಗ ನೀವು ಹೇಳಿದಲ್ಲ, ಇದು ಆರ್ಟ್ ನೋಡು, ಅಂದರೆ ಅದನ್ನು ಹೇಗೆ ಮಾಡಿ ಇಟ್ಟಿದ್ದಾರಲ್ಲ, ಪ್ಲಸ್ ಲೈಟ್ ಎಲ್ಲ ವಿಜುವಲ್ ಎಷ್ಟು ಚಂದ ಕಾಣ್ತದೆ ಅಂತ ನೋಡಿ. ಅದನ್ನ ನಾನು ತೋರಿಸ್ತೇನೆ ವಿಜುವಲ್ ಎಷ್ಟು ಚಂದ ಕಾಣ್ತದೆ. ವೆನ್ ಯು ಹ್ಯಾವ್ ಅ ಫೋಟೋಗ್ರಾಫರ್ ಫಾರ್ ಲೈಫ್, ವೈ ಡು ಯು ಇವನ್ ಕೇರ್? ಇದು ಪ್ರಭಾವತಿ ಚಿಕ್ಕಮ್ಮಂದು ಮನೆ ಮೇಲೆ ಉಂಟಲ್ಲ, ಒಬ್ಬರು ಬಾಡಿಗೆಗಿದ್ದಾರೆ, ಅವರು ನಿಜ ಪ್ಲಾಂಟ್ ಮಾಡಿದ್ದಾರೆ. ಇದರದ್ದು ಅದರ ಹೆಸರು ಎಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಬರೆದಿದ್ದಾರೆ ಇದು ಸಿಲಿಕಾನ್ ರಬ್ಬರ್ ಮತ್ತೆ ಕ್ಲೇ ಯೂಸ್ ಮಾಡಿ ಬಟ್ ಇಟ್ಸ್ ಬ್ಯೂಟಿಫುಲ್. ಆಯ್ತಾ, ದಿಸ್ ಇಸ್ ಹ್ಯಾಟ್ಸ್ ಆಫ್. ಇದೆಷ್ಟು ಚಂದ ಕಾಣ್ತದೆ ಆ್ಯಕ್ಚುಲಿ. ಹೌದು, ತುಂಬ ಸೂಪರ್. ಆರ್ಟಿಸ್ಟ್ ಅವರೇ ಮಾಡ್ಬೋದು ಎಲ್ರಿಗಾಗಿ. ಅದು ಸೊ ಇದು ಸಹ ಚಂದ ಉಂಟು. ಇದು ನೋಡಿ, ಇದು ಅಲ್ಲಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗ್ತಾ ಇರೋದು. ಅಲ್ಲಿ ನೋಡಿ ಹೇಗೆ ಸಣ್ಣ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಹೋಗೋದು, ಆ ಹೊಗೆ ಅದನ್ನೆಲ್ಲ ಎಷ್ಟು ಚಂದ ಮಾಡಿ ಕ್ಯಾಪ್ಚರ್ ಮಾಡಿದ್ದಾರೆ. ಲೈಕ್ ಇದು ಲೈಕ್ ನೆಕ್ಸ್ಟ್ ಲೆವೆಲ್. ಇದು 1970 ಮಾಡಿದಂತೆ. ಸೊ ಎಷ್ಟು ವರ್ಷ ಆಯಿತು? 54 ವರ್ಷ ಆಯಿತು. 54 ಇಯರ್ಸ್ ಆಯಿತು ಈ ಪೇಂಟಿಂಗ್. ಅಂದರೆ ಎಷ್ಟು ತೋರಿಸಲ್ಲಿ ಇದು ಅದೇ ನಾನು ತೋರಿಸಿದೀವ ವಾಲ್ಕ್ಯಾನಿಕ್ ಇರಪ್ಷನ್. ಅದು ಮತ್ತೆ ಕಣ್ಣಲ್ಲಿ ಕಾಣೋಕ್ಕಿಂತ ಇದರಲ್ಲಿ ಚಂದ ಕಾಣ್ತದೆ ಅಲ್ಲ. ಬನ್ನಿ ಬನ್ನಿ ಮುಂದೆ ಹೋಗುವ. ಅಲ್ಲ, ಇದು ನಾವು ಎಲ್ಲಿಂದ ಬಂದಿದ್ದು? ಅಲ್ಲಿಂದ ಬಂದಿದ್ದು ನಾವು. ಓಕೆ, ಇದು ಪೋರ್ಟ್ರೇಟ್ ಅಲ್ಲ, ಅಲ್ಲಿ ಬರ್ತೀವಿ. ಅದೇ ಅಂದರೆ ಪೋರ್ಟ್ರೇಟ್, ಬಟ್ ಇದು ಸ್ಕ್ರೀನ್ ಪ್ರಿಂಟಿಂಗಲ್ಲಿ ಮಾಡಿ. ಸ್ಕ್ರೀನ್ ಪ್ರಿಂಟಿಂಗ್ ಅಂದರೆ ನಮ್ಮ ಅಣ್ಣ ಎಲ್ಲ ಮಾಡ್ತಿದ್ದಲ್ಲ, ಹೀಗೆ ಇದರಲ್ಲಿ ಇಟ್ಟು ಇಂಕ್ ಹಾಕಿ ಅಥವಾ ಪೇಂಟ್ ಹಾಕಿ ಅದು ಡ್ರಾಯಿಂಗ್ ಆಲ್ರೆಡಿ ಮಾಡಿರ್ತಾರೆ. ಸೊ ಅದನ್ನು ನೀವು ಹೀಗೆ ಬ್ರಷಲ್ಲಿ ಹೀಗೆ ಎಳೆಯುವಾಗ ಅದು ಆ ಪೇಪರಿಗೆ ಇದು ಅಂದರೆ ಅದೇ ಡಿಸೈನ್ ಪೇಪರಿಗೆ ಬರ್ತದೆ. ಸ್ಕ್ರೀನ್ ಪ್ರಿಂಟಿಂಗ್ ಅಂತ. ನೈಸ್, ಸಮಥಿಂಗ್ ನ್ಯೂ. ಇಟ್ ಲುಕ್ಸ್ ಗುಡ್. No, this is actually good. This I loved it. ಇದಕ್ಕೆ 10 on 10 ನನ್ನ ಲೆಕ್ಕದಿಂದ. ಇನ್ನೊಂದುಂಟೀಗ ಇಲ್ಯೂಷನ್ ಆರ್ಟ್. ತಲೆಗಿಲ್ಲೇ ತಿರುಗಿದ್ರೆ ಪ್ಲೀಸ್ ಇದನ್ನು ನೋಡಬೇಡಿ. ಇದೆಲ್ಲ ಸ್ಕ್ರೀನ್ ಪ್ರಿಂಟಿಂಗ್ ಅಂತೆ. ಒಂದೊಂದು ಆರ್ಟ್ ಫಾರ್ಮ್ ಅನ್ನು ಒಂದೊಂದು ಪ್ಲೇಸಲ್ಲಿ ಇಟ್ಟಿದ್ದಾರೆ. ಹೌದು. ಈಗ ನಮ್ಮದು ಬಫೆಲೋ ವಿಂಗ್ಸ್ ಬಂತು. ಬಫೆಲೋ ವಿಂಗ್ಸ್ ಅಲ್ಲ, ಜಸ್ಟ್ ಬಫೆಲೋ. ತಡೋ ಸಿಟ್ಟಲ್ಲಿ ಉಂಟಪ್ಪ. ಇದು ಮತ್ತೆ ಬ್ಲೂ ಕಲರಲ್ಲಿ ಮಾಡಿದ್ದು. ಅದ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದ್ವಿ, ಈಗ ಗ್ರೇ ಸಹ ನೋಡಿದ್ವಿ. ಸೊ ದಿಸ್ ಇಸ್ ಬ್ಲೂ ಥೀಮ್ ಅಂತೆ. ಬ್ಲೂ ಅಲ್ಲಿ ಆರ್ಟ್ ಮಾಡಿದ್ದಾರೆ. ಎಷ್ಟು ಇದು ಆ್ಯಕ್ಚುಲಿ ಇದು 3D ಆ್ಯಕ್ಚುಲಿ ಹಾಗೆ ಕಾಣ್ತಾ ಉಂಟು. ಅಂದರೆ ಹೀಗೆ ಒಂದೊಂದು ಬ್ಲಾಕ್ಸ್ ಥರ ಮಾಡಿ, ಬ್ಲಾಕ್ಸ್ ಹೀಗೆ ಹೊರಗೆ ಬಂದು ಒಳಗೆ ಹೋಗಿ ಗೊತ್ತಿಲ್ಲ, ಬಟ್ ಹೀಗೆ ಎದುರಲ್ಲಿ ನೋಡೋ ಸರಿ ಕಣ್ಣಲ್ಲಿ ಕಾಣ್ತಾ ಉಂಟು. ನೋಡಿ 3D ನೋಡಿ, ಇದು ಹೊರಗೆ ಬಂದಿರೋದು, ಇದು ಹೊರಗೆ ಬಂದಿರೋದು. ಯಾ ಕಾಣ್ತಾ ಉಂಟಿದ್ರೆ ಇದು ಎಕ್ರಿಲಿಕ್ ವುಡ್ ನಿಯಾನ್ ಟ್ಯೂಬಿಂಗ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫಾರ್ಮರ್ ಆನ್ ಕ್ಯಾನ್ವಸ್. ಸುಮಾರು ಬರ್ದಿದ್ದಾರೆ. ನಮ್ಮದು ವಾಟರ್ ಕಲರ್ ಮಾತ್ರ. ಇನ್ನು ಬೇಸಿಕ್ ಅಲ್ಲಿದ್ದಾರೆ ನೋಡು, ಅವ್ರಿಗೆ ಇಂಟ್ರೆಸ್ಟ್ ಉಂಟು, ಮುಂದೆ ಹೋಗ್ಬೋದು. ಈ ನೋಡಿ ಅಮೀಬಾ, ನಂಗೆ ಗೊತ್ತಿಲ್ಲ, ನಾನು ಹೇಳಿ ಮಾತ್ರ ಸುಮ್ಮನೆ ಆಯ್ತಾ.
ಎಂತ ಮಾಡಿದ್ರು. ನಂಗೆ ಸೊ ಇದೆಲ್ಲ ಆ್ಯಕ್ಚುಲಿ ಬ್ಲೂ ಥೀಮಲ್ಲೇ ಎಲ್ಲ ಪೇಂಟಿಂಗನ್ನು ಒಂದೇ ಕಡೆ ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಕೆಲವ್ದು ನಮ್ಗೆ ಅರ್ಥ ಆಗ್ತದೆ, ಓದಿದ್ರೆ ಅರ್ಥ ಆಗ್ತದೆ, ಓದಿದ್ರೆ ಸಹ ಅರ್ಥ ಆಗ್ತಿಲ್ಲ. ನನಗೆ 90% ಅರ್ಥ ಆಗ್ತಿಲ್ಲ. ಇವ್ರಿಗೆ ಸ್ವಲ್ಪ ಆರ್ಟಿಸ್ಟಿಕ್ ಹೆಡ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಉಂಟು. ಇದೆಲ್ಲ ಬ್ಲೂ, ಫುಲ್ ರೂಮ್ಸ್ ಬ್ಲೂ. ಇದು ಒಳ್ಳೆ ಇದು ಬೆಡ್ರೂಮ್, ಇದು ಕಲರ್ ಹಾಕಿದ್ದಾರೆ. ಇಲ್ಲಿ ಇನ್ನೊಂದು ಬಾಟ್ಲಿ. ಇದು ನಮ್ಮದು ಡಿಶ್ ವಾಷರ್. ಟೆಂಪರ್ಡ್ ಗ್ಲಾಸ್ ಅಂತ ಒಂದು ಗ್ಲಾಸಲ್ಲಿ ಮೋಲ್ಡಿಂಗ್ ಥರ ಮಾಡಿದ್ದಾರೆ. ಈಗ ವೆಲ್ಕಮ್ ಟು ಯೆಲ್ಲೋ ಕ್ಲಬ್. ಮತ್ತೆ ನಿಮ್ಗೆ ಇಲ್ಲಿ ಬಂದು ಹಸಿವಾಗ್ತಾ ಇದ್ರೆ ಇದನ್ನ ಸಹ ತೆಗೆದು ತಿನ್ಬಹುದು. ನಿಮ್ಗೆ ಬೇಕಾ? ಇದು ನೋಡಿ, ಆಪಲ್ ಆಪಲ್ ವೆರಿ ವೆರಿ ಆಪಲ್, ವೆರಿ ವೆರಿ ರೆಡ್ ಆಪಲ್. ಇದು ಆ್ಯಕ್ಚುಲಿ ಆ್ಯಪಲ್ ಇಟ್ಟೆ ಕಾಣ್ತಲ್ಲ. ಹೌದು, ಅದೊಂದು ಸಾಂಗ್ ಉಂಟಲ್ಲ, ಆಪಲ್ ಆಪಲ್ ರೆಡ್ ರೆಡ್ ಆಪಲ್, ಸೇಮ್. ಇದೀಗ ರೆಡ್ ಯಾವುದ್ರಲ್ಲಿ ಮಾಡಿದ ಅಂತೇಳಿ ಬರೀಲಿಲ್ಲ, ಬಟ್ ಚಂದ ಉಂಟು. ಇದು ಆ್ಯಕ್ಚುಲಿ ಒಂದೊಂದು ಇದರಲ್ಲಿ ಐ ಮೀನ್ ಬೇರೆ ಬೇರೆ ಕಲರ್ ಇದು ಥೀಮಲ್ಲಿ ಮಾಡಿ ಇಟ್ಟಿದ್ದಾರೆ. ಹಾಗೆ ವೆರಿ ಸಿಂಪಲ್ ಉಂಟು ಪೇಂಟಿಂಗ್ಸ್ ಎಲ್ಲ ಸದ್ಯಕ್ಕಂತೂ. ಮುಂದೆ ಹೋಗ್ತಾಗ ಎಂತ ಉಂಟು ನೋಡು. ಇಲ್ಲಿ ಎಂತ ರೀಡ್, ಪ್ಲೇ, ರೆಸ್ಟ್ ಆ್ಯಂಡ್ ಕ್ರಿಯೇಟ್. ಅಲ್ಲಿ ಮಕ್ಕಳಿಗೆ ಇನೋವೇಟಿವ್ ಥಿಂಕಿಂಗ್ ಎಲ್ಲ ಬಂದರೆ ಅಲ್ಲಿ ಮಾಡ್ಬೋದು. ಈಗ ಗ್ರೌಂಡ್ ಫ್ಲೋರ್ ಕವರ್ ಮಾಡಿ ಆಯಿತು, ಈಗ ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದೇವೆ. ಇಲ್ಲಿ ಆ್ಯಕ್ಚುಲಿ ತುಂಬ ಕಲರ್ಫುಲ್ ಕಾಣ್ತಾ ಉಂಟು ನನಗೆ. ಇಲ್ಲಿ ನೋಡಿ, ವೆರಿ ಕಲರ್ಫುಲ್. ನಮ್ಮನೇಲಿ ಸಹ ಈ ಥರ ಟಿ ವಿ ಫಸ್ಟ್ ಇದು ಸ್ಟೇಷನ್. ಇಲ್ಲಿ ಓಬಿರಾಯನ್ ಕಾಲದ್ದು ಟಿ ವಿ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯ್ತಲ್ಲ, ಇಲ್ಲಿ ಸ್ವಲ್ಪ ಕಲರ್. ಬಟ್ ಇಟ್ಸ್ ಓಲ್ಡ್ ಟಿ ವಿ, ಬಟ್ ಸ್ವಲ್ಪ ಕಲರ್ ಟಿ ವಿ. 1970s ಇದು ಡೆನಿಮ್ ಜಾಕೆಟ್ಸ್ ನೋಡಿ, ಭಾರಿ ಚಂದ ಉಂಟು. ಈ ಆರ್ಟ್ ಎಲ್ಲ ಮಾಡಿ ಗೋಡೆಗೆ ಹಂಚಿಟ್ಟಿದ್ದಾರೆ. ಸೊ ಅಲ್ಲಿ ಎಲ್ಲ ಕುತ್ಕೊಂಡು ಫೋಟೋ ತೆಗೆದು ಎಲ್ಲ ಮಾಡ್ತಿದ್ದಾರೆ. ಇದು ಸಹ ಒಂಥರ ಕ್ರಾಫ್ಟ್ ಅಲ್ಲ. ಎದುರಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಅದು ಸಹ ಅಲ್ಲಿ CCTVಯಲ್ಲಿ ನೋಡ್ತಿದ್ದಾರೆ. ಮಾಡಿ ಡ್ಯಾನ್ಸ್. ಜೆರಾಕ್ಸ್ ಕಂಪನಿಯವರದು ಫಸ್ಟ್ ಫೋಟೋ ಕಾಪಿ ಲೆಟರ್ ಹೇಗುಂಟು ನೋಡಿ. ಇಮ್ಯಾಜಿನ್ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಆಯ್ತು, ಈಗ ನಾವು ಮೇಲಿಂದ ವಾಪಸ್ ನಮ್ಮ ಪಯಣ ಕೆಳಗೆ. ನೋಡಿ, ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ. ಧಿಕ್ಕಾರ. ಇಲ್ಲಿ ಒಳಗೆ ಇದ್ದವರಿಗೆ ಧಿಕ್ಕಾರ. ಪೇಂಟಿಂಗ್ ಎಲ್ಲ ಆಗ್ತಿತ್ತು ಆ್ಯಕ್ಚುಲಿ ಒಂದು ಇದರಲ್ಲಿ, ಅದೆಲ್ಲ ಮಾಡ್ಲಿಕ್ಕೆ ಸಿಕ್ತಿತ್ತು. ಅದೆಲ್ಲ ತುಂಬ ಚಂದ ಇತ್ತು. ಬಟ್ ಅದೇ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇಟ್ ಈಸ್ ಗುಡ್. ಐ ಥಿಂಕ್ ಒನ್ ಟೈಮ್ ವಿಸಿಟ್ ಅಲ್ಲ ಯಾರಿಗೆ, ಬಟ್ ಒನ್ ಟೈಮ್ ಅಷ್ಟೇ. ಅದು ಪೇಂಟಿಂಗ್ ಐ ಮೀನ್ ಪೇಂಟಿಂಗ್ ಆರ್ಟಿಸ್ಟ್ನವ್ರಿಗೆ ಖುಷಿ ಆಗ್ಬೋದು. ಬಟ್ ನಾರ್ಮಲ್ ನಮ್ಮಂತವ್ರಿಗೆ ಐ ಥಿಂಕ್ ಥರ್ಡ್ ಫ್ಲೋರಲ್ಲಿ ಅದು ಟೆಕ್ನಾಲಜಿ ಒಳ್ಳೆ ಇತ್ತಲ್ಲ, ಅದೇ ನಮ್ಗೆ ಇಷ್ಟ ಆಗಿದೆ ಆಕ್ಚುಲಿ. ಮತ್ತೆ ಓಲ್ಡ್ ಟಿವಿ, ಜೆರಾಕ್ಸ್ ಮಿಷಿನ್, ನಮ್ಮನೆ ಹಳೆ ಒನಿಡಾ ಟಿವಿ ಎಲ್ಲ ನೆನಪಾಯ್ತು ನಂಗೆ. ಅಲ್ಲಿ ಓಲ್ಡ್ ಸಣ್ಣದು ಟಿವಿ, ಮತ್ತೆ ಇದು ಎಂತದ್ದು ಫೋಟೋ ಕಾಪಿ ಮಿಷಿನ್ ಎಲ್ಲ ಮೇಲೆ ಇಟ್ಟಿದ್ದು. ಜೆರಾಕ್ಸ್ ಮಿಷಿನ್, ಫಸ್ಟ್ ಜೆರಾಕ್ಸ್ ಮಿಷಿನ್ ಅಂತೆ, ಅದೆಲ್ಲ ಇಟ್ಟಿದ್ದು. ಜೆರಾಕ್ಸ್ ಇಸ್ ಅ ಕಂಪನಿ, ಫೋಟೋ ಕಾಪಿ ಮಿಷಿನ್ ಅದೇ ಅದೆಲ್ಲ ಇತ್ತು. ಸೊ ಅದೆಲ್ಲ ಒನ್ ಟೈಮ್ ವಾಚ್ ಐ ಥಿಂಕ್ ಅಲ್ಲ. ಖುಷಿ ಆಯ್ತು ಅದೆಲ್ಲ ನೋಡಿ.
ಇಲ್ಲೇ ಸ್ವಲ್ಪ ಕೆಳಗೆ ಎಂತ ಇವೆಂಟ್ ಆಗ್ತಾ ಉಂಟು. ಎಂತ ಇವೆಂಟ್ ಅಂತ ನಮಗೆ ಸಹ ಗೊತ್ತಿಲ್ಲ. ಈಗ So, ಅಲ್ಲಿ ಹೋಗಿ ಈಗ ಹೋಗಿ ತೋರಿಸ್ತೇವೆ. ತೋರಿಸ್ತೇವೆ ಎಂತ ಆಗ್ತಾ ಉಂಟು ಅಂತ. ಎಸ್, ಲೆಟ್ಸ್ ಗೋ. ಸೊ ಡ್ಯಾನ್ಸ್ ಎಲ್ಲ ನೋಡಿದ್ವಿ, ಮತ್ತೆ ಹೊಟ್ಟೆ ಚುರು ಚುರು ಅಂತ ಹೇಳ್ತಿತ್ತು. ಸೊ ಅದಕ್ಕೆ ಎಂತಾದ್ರು ಲೈಟಾಗಿ ತಿನ್ನುವ ಹೇಳಿ ಬಂದಿದ್ದೇವೆ. ಮತ್ತೆ ಇಲ್ಲಿಂದ ತಿನ್ಕೊಂಡು ಮನೆಗೆ ನಮ್ಮ ಪಯಣ. ಬನ್ನಿ ಏನಾದ್ರು ತಿನ್ನುವ. ಸೊ ನಾವೀಗ ಮೆಗ್ಡಿ ಒಳಗೆ ಬಂದಿದ್ದೇವೆ. ಇಲ್ಲಿ ಸೆಲ್ಫ್ ಆರ್ಡರ್ ಮಾಡ್ಬೋದು. ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಆರ್ಡರ್ ಇಂಗ್ಲೀಷ್ ಇನ್ ಮತ್ತು ಬರ್ಗರ್ಸಲ್ಲಿ ನೋ ಮೀಟ್. ಒಂದು ಬರ್ಗರಿಗೆ ಎಷ್ಟು ಇಲ್ಲಿ? ಒಂದು ಬರ್ಗರಿಗೆ $5.9. ಸಣ್ಣದಾದರೆ, ಬಿಗ್ ಆದರೆ $7. ಸಣ್ಣದಂದರೆ $5. $300 ಒಂದು ಬರ್ಗರಿಗೆ. ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ ಎಕ್ಸ್ಪೆನ್ಸಿವ್ ಮೆಕ್ಡಿ ಇನ್ ಕೆನಡಾ. ಇದೆಲ್ಲ ಮತ್ತೆ ಬ್ಯಾಡ್. ಇದು ವೆಜ್ ಅಲ್ಲ ಆ್ಯಕ್ಚುಲಿ, ಅಲ್ವಾ? ವೆಜ್ ಅಲ್ಲ ಅಲ್ಲಿ ನೋಡಿದ್ರೆ, ಅಲ್ವಾ? ಅದು ನೋ ಮೀಟ್. ಈಗ ವೆಜ್ ಅದು ನೋ ಮೀಟ್. ಇದೆಂತ ಬರ್ತದೆ ಇದರೊಳಗೆ? ಇದು ಪ್ಯಾಟಿಯಾ ಖಾಲಿ ಬರ್ಗರ? ಐಟಮ್ ಸೆಲೆಕ್ಟ್ ಮಾಡೋದು ಆ್ಯಂಡ್ ಪ್ಲೇಸ್ ಆರ್ಡರ್ ಕೊಡೋದು. ಆ್ಯಡ್ ಯುವರ್ ಆರ್ಡರ್ ಅಷ್ಟೇ. ಡನ್ ಆ್ಯಂಡ್ ಅಷ್ಟೇ. ಮೆಕ್ಕಿಗೆ ಬಂದರೆ ಉಂಟಲ್ಲ, ನಾವೆಂತ ಮಿಸ್ ಮಾಡಿದ್ರು ಇದೊಂದು ಐಸ್ ಕ್ರೀಮ್ ಮಿಸ್ ಮಾಡೋದಿಲ್ಲ. ನಮ್ಮದು ಫೇವ್ರೆಟ್ ವ್ಯಾನಿಲಾ ಐಸ್ ಕ್ರೀಮ್. ಸೊ ಅದನ್ನು ತಗೊಂಡು ಈಗ ತಿನ್ನೋದು. ಸೊ ಫೈನಲಿ ಹೊಟ್ಟೆ ಪೂಜೆ ಆಯಿತು. ಈಗ ಮನೆಗೆ ಹೋಗ್ತಿದ್ದೇವೆ. ಹೀಗೆ ನಮ್ಮ ಇವತ್ತಿನ ದಿನ ಕಂಪ್ಲೀಟ್ ಆಯಿತು. ಸೊ ನಿಮ್ಗೆ ಎಂತ ಮಾಡಬೇಕು ಗೊತ್ತುಂಟಲ್ಲ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್. ಬಾಯ್.